ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿಯೊಂದು ವ್ಲಾಗ್ನ ಕೂಡ ಚೆಕ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ಬಂದ್ಬಿಟ್ಟು ಒಂದು ನನ್ನ ಡೈಲಿ ರೋಟೀನ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಡೈಲಿ ರೋಟೀನ್ ವ್ಲಾಗ್ ಆಗಲಿಲ್ಲ. ಬಿಕಾಸ್ ಮಾರ್ನಿಂಗ್ ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅದಕ್ಕೆ ಅಂದ್ಕೊಂಡೆ, ನನಗೆ ಹಲ್ಲು ಸಿಕ್ಕಾಪಟ್ಟೆ ನೋವಿದೆ, ನನ್ನ ವಿಸ್ಡಮ್ ಟೂತು. ಸೊ ಅದಕ್ಕೋಸ್ಕರ ನಾನು ಡಾಕ್ಟರ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಅದರದ್ದೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಹಲ್ಲು ನೋವ್ತಾ ಇದೆ. ನನಗೆ ವಿಸ್ಡಮ್ ಟೂತ್ ಬೆಳೀತಾನೆ ಇರಲಿಲ್ಲ, ಬಿಕಾಸ್ ಅಲ್ಲೇನೋ ಸ್ಕಿನ್ನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟಲ್ಲ. ಸೊ ತುಂಬ ನನಗೆ ಭಯ ಬೇರೆ. 2-3 ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವಾಗ ಫೈನಲಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು, ಇಲ್ಲ ಅಂದರೆ ಬಿಟ್ಟರೆ ರೂಟ್ ಕೆನಲ್ ಆ ಥರ ಏನಾರ ಆಗಿಬಿಡುತ್ತೇನೋ ಒಂದು ಭಯ. ಆ್ಯಂಡ್ ಇವಾಗಲೂ ಕೂಡ ಭಯ ಇದೆ, ಬಟ್ ಸ್ಟಿಲ್ ಮಾಡಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾವುದು ಡೆಂಟಲ್ ಕ್ಲಿನಿಕು ಏನು ಅನ್ನೋದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಎಷ್ಟು ಚಳಿ ಇದೆ, ಜಾಕೆಟ್ ಹಾಕೋದು ಮರ್ತೋದೆ. ಓಕೆ, ಸೊ ಆ್ಯಕ್ಚುಲಾಗಿ ನನಗೆ ಡಾಕ್ಟರ್ ಶಾಪ್ಗೆ ಕರ್ಕೊಂಡೋಗೋದಕ್ಕೆ ನನ್ನ ಜೂನಿಯರ್ ಹೆಲ್ಪ್ ಮಾಡ್ತಿದ್ದಾರೆ. ಜೂನಿಯರ್ ನೋಡು, ಡಾಕ್ಟರ್ ನೋಡೋಕೆ ರೆಡಿ ಆಗಬೇಡ ನೀನು. ನನಗೆ ಡಾಕ್ಟರ್ ಸೀರಿಯಸ್ ಆಗಿ ಯೂಟ್ಯೂಬಲ್ಲೆಲ್ಲ ಬರ್ತೀನಿ, ನಾನು ಇದನ್ನೆಲ್ಲ ನಿಜ ಪೋಸ್ಟ್ ಮಾಡ್ತೀನಿ. ಸೊ ನನಗೆ ಹಲ್ಲು ನೋವಿದೆ, ಎಷ್ಟು ತಿಂಗಳಿಂದ ಹಲ್ಲು ನೋವಿದೆ. ನಂಗೊಂಥರ ನಗು ಬರ್ತಿದೆ. ನಾನು ಯಾವಾಗಲೂ ಸಿಂಗಲ್ ಆಗಿ ಈ ಥರ ವಿಡಿಯೋ ಮಾಡ್ತಿದ್ದವಳು. ಇವಾಗ ಹೆಂಗೆ ನಿನಗೇನು ಅನ್ನಿಸ್ತಿದೆ ನನಗೆ ಕರ್ಕೊಂಡು ಹೋಗೋದಕ್ಕೆ? ಖುಷಿ ಆಗ್ತಾ ಇದೆ. ದರ್ಶನ ಹೆಂಗೆ ತಗೊಂತಾಳೆ ಟ್ರೀಟ್ಮೆಂಟ್. ಪ್ಲೀಸ್ ಎಲ್ಲ ಈ ಥರ ಹೇಳ್ಬೇಡ ನೀನು. ಖುಷಿ ಆಗ್ತಿದ್ಯಾ ಡಾಕ್ಟರ್ ಹತ್ರ ಹೋಗೋದಕ್ಕೆ? ಹೌದು. ಓಕೆ, ಈ ವಿಡಿಯೋ ಮೂಲಕ ನನ್ನ ಜೂನಿಯರ್ಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ, ನನಗೆ ಡಾಕ್ಟರ್ ಟ್ರೀಟ್ಮೆಂಟ್ಗೆ ಸ್ವಲ್ಪ ನನ್ನ ಪೇಯ್ನ್ ಇದ್ದರೆ ಕನ್ಸೋಲ್ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ಬರ್ತಿರೋದಕ್ಕೆ, ಒಂದು ವೆಲ್ ವಿಶರ್ ಆಗಿ ಬರ್ತಿರೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಜೂನಿಯರ್. ನೋಡ್ಕೊಂಡು ಹೇಳು ಸ್ವಲ್ಪ ವಿಡಿಯೋದಲ್ಲಿ. ವೆಲ್ಕಮ್ ವೆಲ್ಕಮ್. ಚೆನ್ನಾಗಿ ಕಾಣಿಸ್ಬೇಕಂದ್ಬಿಟ್ಟು ಶೇಡ್ಸ್ ಎಲ್ಲ ಹಾಕೊಂಡೆ. ಸರಿ ಆಯಿತು ಕಣೆ. ಓಕೆ, ಸೊ ನಾನು ನಮ್ಮ ಮನೆಯಿಂದ ಹೋಗ್ತಿರೋದು. ಮನೆಯಿಂದನೇ ಹೋಗ್ಬೇಕು, ಕಾಡೆಲ್ಲ ಇದೆಯಾ? ಇದು ನನಗೆ ಬೇಕಿತ್ತು ವಿಡಿಯೋದಲ್ಲಿ. ಸೊ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ? ಲೊಕೇಶನ್ ಯಾಕೆ ಶೇಡ್ಸ್ ಬಿಟ್ಬಿಟ್ಟೆ? ಜಯನಗರ್. ಜಯನಗರ್ ದಾರಿ ಗೊತ್ತಾ? ಜಯನಗರ್ ಹೋಗೋದಕ್ಕೆ ಗೊತ್ತಂತೆ. ಸೊ ಆಲ್ರೆಡಿ ಲೊಕೇಶನ್ ಹಾಕ್ಕೊಂಡಿದ್ದಾನೆ. ನಂಗೆ ಈ ಕಡೆ ಯಾವ ಕಡೆ 2 ಕಡೆನೂ ನೋವೋ ಥರ ಫೀಲ್ ನನಗೆ. ಬಟ್ ನೋಡು, ನಂದು ಚೀಕ್ಸ್ ಈ ಕಡೆ ಸಣ್ಣ ಇದೆ, ಈ ಕಡೆ ಡುಮ್ಮಕ್ಕಿದೆ. ಬಿಕಾಸ್ ನಾನು ಈ ಕಡೆ ಹಗಿತಾನೇ ಇಲ್ಲ. ಚೂ ಮಾಡಿ ಎಷ್ಟೋ ತಿಂಗಳ ಹೋಗ್ಬಿಟ್ಟಿದೆ. ಕಾಣಿಸ್ತಿದೆಯಲ್ಲ? ಅಲ್ಲಿ ಚೆನ್ನಾಗಿ ಗೊತ್ತಿದ್ದ ಡಾಕ್ಟ್ರು ಚೆಕ್ ಮಾಡ್ತಾರೆ. ಬೇಡ ಹೇಳ್ತಾನೆ. ಮಾನ ಮರ್ಯಾದೆ ತೆಗಿಯೋಕ್ಕೆ ಈ ಥರ ಫ್ರೆಂಡ್ಸು ಜೂನಿಯರ್ ಇದ್ರೆ ಸಾಕು. ನನಗೆಂತ ಇಷ್ಟ ಅರ್ಜೆಂಟು ಅಲ್ಲ, ಹಲ್ಲುಜ್ಜಿದ್ಯಾ ಅಂತ. ನಾನು ದಿನಕ್ಕೆ 2 ಸಲ ಹಲ್ಲುಜ್ತೀನಿ. ಆದರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಡಾಕ್ಟರ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಟೆನ್ಷನ್ ನಮಗೆ ಪಾರ್ಕಿಂಗಿಗೆ ಜಾಗ ಸಿಕ್ಕಿಲ್ಲ. ಎಷ್ಟು ನಿಮಿಷದಿಂದ ಹುಡುಕ್ತಾ ಇದ್ದೀವಿ ನಾವು? ಅರ್ಧ ಅವರಿಂದ ಜಯನಗರಲ್ಲಿ ಪಾರ್ಕಿಂಗೇ ಸಿಗ್ತಾ ಇಲ್ಲ. ಜಯನಗರಲ್ಲಿ ಪಾರ್ಕಿಂಗೇ ಇರಲ್ಲ. ಏನೇನೋ ಟ್ರೈ ಮಾಡೋಣ ಅಂದ್ರೇನು ಆಗಲ್ಲ, ಫುಲ್ ಪ್ಯಾಕ್ಡ್. ಆ್ಯಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್. ಹೇಗೆ ಅನ್ನಿಸ್ತಿದೆ ನಿನಗೆ ಜಯನಗರ್ ಇವತ್ತು? ಬೆಳ್ಳ ಕಾಣಿಸ್ತಾ ಇದೆಯಾ?
ಪಾರ್ಕಿಂಗ್ ಹುಡ್ಕೊಂಬಲ್ಲಿ ನಾವು ಡಾಕ್ಟರ್ ಶಾಪ್ ತನಕ ಹೋಗಿ ಡಾಕ್ಟರ್ ಶಾಪ್ ಒಳಗೆ ಹೋಗಿ ತಿರ್ಗಾ ವಾಪಸ್ ಆಚೆ ಬಂದಿದ್ದಾಯಿತು. ಬಿಕಾಸ್ ರಾಂಗ್ ಪಾರ್ಕಿಂಗ್ ಮಾಡಿಬಿಟ್ವಿ ಅಂದು ತಲೆನೋವ್ತೈತಿ ಈ ಟೆನ್ಷನ್ಗೆ. ಹಲ್ಲು ನೋವುಗೋಸ್ಕರ ಬಂದರೆ ಹಲ್ಲು ನೋವ್ತಿದೆ, ತಲೆನೋವು. ಬ್ಯಾಂಗ್ಳೂರಲ್ಲಿ ಒಂಚೂರು ಜಾಗ ಇಲ್ಲ ಪಾರ್ಕ್ ಮಾಡೋದಕ್ಕೆ. ಅಲ್ಲಿ ನೋಡಿ ಸ್ಯಾಡ್ ಫೇಸ್, ಪಾರ್ಕಿಂಗ್ ಹುಡ್ಕೋ ಪಾರ್ಕಿಂಗ್ ಹುಡ್ಕೋ. ಇಲ್ಲೊಳಗೆ ಹಾಕ್ಬಿಡ್ಬೋದು. ಯಾವ್ದು ಜ್ಯುವೆಲ್ರಿ ಶಾಪ್ ಇದು, ಕಲ್ಯಾಣ್ ಜ್ಯುವೆಲ್ಲರ್ಸ್. ಒಳಗೆ ಸುಳ್ಳಿಬಿಟ್ಟು ಹಾಕ್ಬಿಟ್ಟು ಬಂದ್ಬೇಡ ಅಂದರೆ ಅಯ್ಯೋ ಗೊತ್ತಾಗ್ಬಿಟ್ರೆ. ಪ್ಲೀಸ್ ಪಾರ್ಕಿಂಗ್ ಸಿಕ್ಲಿ ಅಂದ್ಕೊಳ್ಳಿ. ಜೂನಿಯರ್ ಅಯ್ಯೋ ಪಾರ್ಕಿಂಗ್ ಸಿಕ್ಕಿ ಇವಾಗ ಅಷ್ಟು ದೂರ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ದೂರ ಇದೆ. ಎಲ್ಗೋ ಸೊ ಹಾಯ್ ಎವ್ರಿವಾನ್, ಇದು ನೆಕ್ಸ್ಟ್ ಡೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಆಗೋಗಿತ್ತು. ನಂಗೆ ಅಷ್ಟು ಮಾತಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಬಿಕಾಸ್ ಆಫ್ ರೂಟ್ ಕೆನಾಲ್ ಫಸ್ಟ್ ಸಿಟ್ಟಿಂಗ್ ಅಂತಾರಲ್ಲ, ಅದನ್ನು ಅವ್ರು ಮಾಡಿದ್ರು. ಸೊ ಪ್ರಾಸೆಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಹೋಗಿದ ತಕ್ಷಣ ಕನ್ಸಲ್ಟೇಷನ್ ಇತ್ತು. ಡಾಕ್ಟರ್ ಆಶಿಕಾ. ನಾನು ಹೋಗಿದ್ದು ಕ್ಲಿನಿಕ್ ಬಂದುಬಿಟ್ಟು ಮಾನ್ಯ ಡೆಂಟಲ್ ಕ್ಲಿನಿಕ್ಕು ಜಯನಗರಲ್ಲಿದೆ. ಮಲಬಾರ್ಸ್ ನಿಯರ್ ಬೈ ಇದೆ, ಜಯನಗರ್ 3rd ಬ್ಲಾಕ್ ಹತ್ರ. ಇನ್ನೊಂದು ಲೊಕೇಶನ್ ಕೂಡ ಬೇಕು ಅಂದರೆ Cloud9, ಆಮೇಲೆ ತುಂಬ ಸಿಕ್ಕಾಪಟ್ಟೆ ಜ್ಯುವೆಲ್ರಿ ಶಾಪ್ಸ್ ಕೂಡ ಇದೆ. ಫಸ್ಟ್ ಕ್ರೈ ಇದೆ, ಸೊ ಅದರ ಹತ್ರನೇ ಇದು. ತುಂಬ ಚೆನ್ನಾಗಿ ಅವರು ಫಸ್ಟ್ ಕನ್ಸಲ್ಟೇಷನ್ ಪ್ರೊವೈಡ್ ಮಾಡಿದ್ರು. ನನಗೆ ಡಾಕ್ಟರ್ಸ್, ಹಾಸ್ಪಿಟಲ್ಸ್, ಇಂಜೆಕ್ಷನ್ ಸಿಕ್ಕಾಪಟ್ಟೆ ನನಗೆ ಭಯ. ಐ ಆಮ್ ನಾಟ್ ಕಂಫರ್ಟೇಬಲ್. ಅಷ್ಟು ಈಸಿಯಾಗಿ ನಾನು ಕಂಫರ್ಟ್ ಆಗಲ್ಲ. ಅವರು ನನ್ನ ಫಸ್ಟ್ ಕಂಫರ್ಟೇಬಲ್ ಮಾಡಿದ್ರು. ಆಮೇಲೆ ನನಗೆ ಎಕ್ಸ್ರೇ ತೆಗೆದು ಚೆಕ್ ಮಾಡಿದ್ರು ಏನಾಗಿದೆ ನನ್ನ ಹಲ್ಲು ಎಕ್ಸಾಕ್ಟಾಗಿ. ನನ್ನ ವಿಸ್ಡಮ್ ಟೂತು ಮೇನ್ ಪ್ರಾಬ್ಲಮಾ ಇಲ್ಲ ನನಗೆ ಅದ್ರ ಮುಂದೆ ಇರೋ ಹಲ್ಲು ಪ್ರಾಬ್ಲಮ್ ಅಂದಾಗ ಚೆಕ್ ಮಾಡಿದಾಗ ನನಗೆ ಕ್ಯಾವಿಟೀಸ್ ಆಗೋಗಿದೆ ಅಂದ್ಬಿಟ್ಟು. ಈ ಕಡೆ ಸ್ವಲ್ಪ ಕ್ಯಾವಿಟಿ ಆಗಿದೆ, ಬಟ್ ಈ ಕಡೆ ಜಾಸ್ತಿ ಕ್ಯಾವಿಟೀಸ್ ಆಗಿದೆ. ಸೊ ಆ ಕ್ಯಾವಿಟಿ ಆಗಿರೋದ್ರಿಂದ ಎಕ್ಸ್ರೇ ಅಲ್ಲಿ ಕ್ಲಿಯರಾಗಿ ಗೊತ್ತಾಯಿತು ನನ್ನ ವಿಸ್ಡಮ್ ಟೂತ್ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನನ್ನ ಮುಂದೆ ಇರೋ ಹಲ್ಲಿಗೆ ಅದು ಸ್ವಲ್ಪ ಏನಾಗುತ್ತೆ ಅಡ್ಡ ಬಂದು ಅಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಿದೆ. ಸೊ ವಿಸ್ಡಮ್ ಹಲ್ಲು ಬೆಳೆಯಲ್ಲ, ಅದಕ್ಕೆ ಅಲ್ಲಿ ಜಾಗನೇ ಇಲ್ಲ, ಕಿತ್ತಾಕ್ಬೇಕು ಅಂತ ಹೇಳಿದ್ರು. ಸೊ ಅದಾದಮೇಲೆ ಓಕೆ ಫೈನ್ ಎಲ್ಲ ಕನ್ಸಲ್ಟೇಷನ್ ಎಲ್ಲ ತೊಗೊಂಡು ಇನ್ನೊಂದು ಸಲ ಲಾಸ್ಟ್ ಕನ್ಫರ್ಮೇಷನ್, ಫಿಲ್ಲಿಂಗ್ ಮಾಡೋದಾ ಇಲ್ಲ ರೂಟ್ ಕೆನಲ್ ಮಾಡೋದಾ, ಡೀಪ್ ರೂಟ್ ಕೆನಲ್ಲೋ ಏನೋ ಅಂದರು. ಒಟ್ಟಿನಲ್ಲಿ ರೂಟ್ ಕೆನಲ್ ಗ್ಯಾಪ್ನ ಇದೆ. ಸೊ ಇದನ್ನು ಮಾಡೋದ ಅಂತ ಚೆಕ್ ಮಾಡಿದಾಗ ಜಸ್ಟ್ 0.0% ನನ್ನ ಕ್ಯಾವಿಟೀಸ್ ಏನಿದೆ ಹಲ್ಲಲ್ಲಿ ಲೇಯರ್ಸ್ ಇದೆ. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂದ್ಬಿಟ್ಟು. ಸೊ ಸೆಕೆಂಡ್ ಲೇಯರ್ ಕೂಡ ದಾಟ್ಬಿಟ್ಟಿದೆ, ಸ್ವಲ್ಪ ದಾಟ್ಬಿಟ್ಟಿದೆ. ಸೊ ಎನಿವೇಸ್ ನೀವು ಬರೀ ಫಿಲ್ಲಿಂಗ್ ಮಾಡಿಸ್ಕೊಂಡ್ರೆ. ಸೊ ಇಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ನನಗೆ ಅಷ್ಟು ಐಡಿಯಾನೇ ಇಲ್ಲ, ಬಟ್ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಆ ಡಾಕ್ಟರ್ ನಂಗೆ ತುಂಬ ಚೆನ್ನಾಗಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾರ್ಮಲಾಗಿ ನೀವು ಫಿಲ್ಲಿಂಗ್ ಮಾಡ್ಕೊಂಡ್ರು ಕೂಡ ಅದೇನೇನು ಟಚ್ ಆಗಿಬಿಟ್ರೆ ಇನ್ನು ಸ್ವಲ್ಪ ತಿಂಗಳಲ್ಲಿ ರೂಟ್ ಕೆನಲ್ ಮಾಡಬೇಕಾಗುತ್ತೆ, ತಿರ್ಗಾ ಪೇನ್ ತೊಗೊಬೇಕಾಗುತ್ತೆ ಅಂದು. ಫೈನ್, ನಮ್ಗೆ ಗೊತ್ತು ಬೆಂಗಳೂರಲ್ಲಂತೂ ನಾರ್ಮಲಾಗಿ ಹೇಳ್ತಾರೆ ದುಡ್ಗೋಸ್ಕರ ಏನು ಬೇಕಾದರೂ ಹೇಳ್ತಾರೆ ಹಂಗೆ ಅನ್ನೋದು. ಬಟ್ ಆ ಡಾಕ್ಟರ್ ನನಗೆ 2-3 ಸಲ ಎಕ್ಸ್ರೇ ತೆಗೆದು ಚೆಕ್ ಮಾಡಿ ಓಕೆ ಫಿಲ್ಲಿಂಗ್ ಮಾಡಿ ನೋಡಿದ್ರು ಕೂಡ ಏನಾಗ್ಬೋದು ಆ ಥರ ಎಲ್ಲ ಥಾಟ್ ಪ್ರಾಸೆಸ್ ಎಲ್ಲ ಮಾಡಿ ಇನ್ನೇನು ಜಸ್ಟ್ ನನಗೂ ಅನ್ನಿಸ್ತು ಓಕೆ ಫೈನ್ ಇನ್ನು ಟಚ್ ಆಗಿಲ್ವಲ್ಲ ಫಿಲ್ಲಿಂಗೇ ಮಾಡಿಸ್ಕೊಂಬಿಡೋಣ, ಪೇಯ್ನ್ ಆಗಲ್ಲ ಬೇಡ ಅಂದ್ಕೊಂಡು. ಆಮೇಲೆ ತಿರ್ಗಾ ನೀಟಾಗಿ ಸಿರನ ಡೀಪಾಗಿ ಎಲ್ಲ ಸ್ಕ್ಯಾನ್ ಮಾಡಿ ತಿರ್ಗಾ ನೋಡಾದ್ಮೇಲೆ ರೂಟ್ ಕೆನಲ್ಲೇ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರು. ಯಾಕಂದರೆ ನನಗೆ ನನ್ನ ದೌಡೆ ಅಲ್ಲೂ ಕೂಡ ಕೀಳಬೇಕು. ಸೊ ಅದರಿಂದ ಏನೋ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ರೂಟ್ ಕೆನಲ್ಲೇ ಮುಗಿಸ್ಕೊಂಬೇಡ ಮಾಡಬೇಡ ಅಂದು. ಫಸ್ಟ್ ಇಂಜೆಕ್ಷನ್ ಹಲ್ಲಿಗೆ ಹಾಕಿದಾಗ ಅದೇನೋ ಫಸ್ಟ್ ಸ್ಪ್ರೇ ಹಾಕಿದ್ರು, ಅದು ಈ ಕಹಿ ಅಂದರೆ ಕಹಿ. ಅದಾದಮೇಲೆ ಇಂಜೆಕ್ಷನ್ ಕೊಟ್ಟರು, ದಟ್ಸ್ ಆಲ್.
ಹೆಂಗೆ ಹತ್ತಿದ್ದೀನಿ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಹತ್ಬಿಟ್ಟೆ. ನನ್ನ ಹತ್ತಿರೋ ಇದಕ್ಕೆ ಪಾಪ ಡಾಕ್ಟರು ಎಲ್ಲರೂ ಕೂಡ ಅಷ್ಟೇ ಕನ್ಸೋಲ್ ಮಾಡೋದಕ್ಕೆ ಇದು ಮಾಡಿದ್ರು. ನಾನು ತುಂಬ ಟೈಮ್ ತೊಗೊಂಡೆ, ಸಮಾಧಾನ ಆಗಿ ಇಲ್ಲ ಮಾಡಿಸ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ಟೇ ಬಿಟ್ಬಿಟ್ಟೆ. ಬೇಡವೇ ಬೇಡ ನನಗೆ ಆ ನೋವು, ಆ ಇಂಜೆಕ್ಷನು, ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಅಷ್ಟು ಪೇಯ್ನ್ ಫೀಲ್ ಆಗೋಯ್ತು ನನಗೆ. ಸರಿ, ಎಲ್ಲರಿಗೂ ಇಷ್ಟೊಂದು ಪೇಯ್ನ್ ಇರಲ್ಲ, ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಬಟ್ ನಾನು ಹಿಂಗೆ ನನಗೆ ಐ ಆಮ್ ವೆರಿ ಸೆನ್ಸಿಟಿವ್, ನನಗೆ ಆಗಲ್ಲ. ತುಂಬ ಹಂಗೆ ಮನಸಲ್ಲೇ ಧೈರ್ಯ ಮಾಡಿಕೊಂಡು ಫುಲ್ ಮೋಟಿವೇಟ್ ಮಾಡಿಕೊಂಡು ಮಾಡಿಸ್ಕೊಂಡೆ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಫಸ್ಟ್ ಸಿಟ್ಟಿಂಗ್ ಆಯಿತು. ಅದು ಫುಲ್ ಕ್ಲೀನ್ ಮಾಡಿ ಏನೋ ಇದು ಮಾಡಿದ್ರು. ನಾನು ತೋರಿಸಲ್ಲ, ಇಲ್ಲೊಂಥರ ಅನಿಸುತ್ತೆ ನನಗೆ. ಬಟ್ ನಂದು ಫಸ್ಟ್ ಸಿಟ್ಟಿಂಗ್ ಆಗಿದೆ. ಇದ್ರಲ್ಲಿ ನನಗೇನು ಅರ್ಥ ಆಯಿತು ಅಂದರೆ, ರಿಯಲಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಒಂದೊಂದು ಏಜು ನಮಗೆ ಬೆಳೀತಾ ಒಂದೊಂದು ಪಾರ್ಟ್ ಕೂಡ ಎಷ್ಟು ಇಂಪಾರ್ಟೆಂಟ್. ಇವತ್ತು ನನಗೆ ರೂಟ್ ಕೆನಲ್ ಮಾಡಿಸುವಾಗಲೂ ಕೂಡ ಅಷ್ಟೇ, ಒಂದೊಂದು ಹಲ್ಲು ವ್ಯಾಲ್ಯೂ 15,000 20,000 ಈ ಥರ ಆಗಿಬಿಟ್ಟಿದೆ ಅಂದರೆ ಇಮ್ಯಾಜಿನ್ ಮಾಡಿ ನಮ್ಮ ಬೇರೆ ಬೇರೆ ಪಾರ್ಟ್ಸ್. ಮೆಡಿಕಲ್ ಎಕ್ಸ್ಪೆನ್ಸಸ್ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಪೀಕಲ್ಲಿದೆ. ನೀವು ಇವಾಗ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಬಾಡಿ ಬಗ್ಗೆ ನೀವು ಟೇಕ್ ಕೇರ್ ಮಾಡಿಲ್ಲ ಅಂದರೆ ಫ್ಯೂಚರಲ್ಲಿ ಇಟ್ಸ್ ಗೋನ ಬಿ ಸೋ ವರ್ಸ್ಟ್ ಅಂದರೆ ಸೋ ವರ್ಸ್ಟ್ ಅಂತ ನಾನು ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಇದರಲ್ಲಂತೂ ನಂಗೊಂದು ಲೆಸನ್ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇಲ್ಲ, ನನ್ನ ಹೆಲ್ತ್ ಬಗ್ಗೆ ಇನ್ನೂ ಡೀಪಾಗಿ ನಾನು ಟೇಕ್ ಕೇರ್ ಮಾಡ್ಕೊಳ್ಳೇಬೇಕು. ಪೇರೆಂಟ್ಸ್ ಮಾಡಲಿ, ಅವ್ರು ಮಾಡಲಿ, ಇವ್ರು ಮಾಡಲಿ ಅಂದರೆ ಆಗಲ್ಲ. ಯು ಶುಡ್ ಬಿ ಯುವರ್ ಓನ್ ಸೆಲ್ಫ್ ಪ್ರೊಟೆಕ್ಟರ್. ಎಲ್ಲರಿಗೂ ಹೇಳೋದಿಷ್ಟೇ, ವಿ ಲವ್ ಸ್ವೀಟ್ಸ್, ಅದು ಇದು ನಾವು ತಿಂತಿರ್ತೀವಿ, ಬಟ್ ಅವಾಯ್ಡ್ ಮಾಡ್ಕೊಂಡು ಬನ್ನಿ. ಕಮ್ಮಿ ತಿನ್ನಿ, ಜಾಸ್ತಿ ಓವರ್ ಮಾಡೋಕ್ಕೆ ಹೋಗಬೇಡಿ. ದಿನಕ್ಕೆ 2 ಸಲ, ಇವಾಗ ನಂಗೆ ಹಲ್ಲು ಪ್ರಾಬ್ಲಮ್ ಆಗಿದೆ ಅಂದರೆ ಅದನ್ನು ಹೇಳ್ತಿದ್ದೀನಿ, ದಿನಕ್ಕೆ 2 ಸಲ ಹಲ್ಲು ಉಜ್ಜಿ. ಪ್ರಾಪರ್ ಟೂತ್ ಕೇರ್ ಕೂಡ ಇಂಪಾರ್ಟೆಂಟ್. ಹೆಂಗೆ ನನ್ನ ಸ್ಕಿನ್ ಕೇರ್ ರೆಗ್ಯುಲರ್ ನಾನು ವೀಡಿಯೋಸಲ್ಲಿ ಹೇಳ್ತಿರ್ತೀನಿ, ಹಂಗೆ ನಮಗೆ ಪ್ರತಿಯೊಂದು ಬಾಡಿ ಕೇರ್ ಆಗಿರಲಿ, ಟೂತ್ ಕೇರ್ ಆಗಿರಲಿ, ಹೇರ್ ಕೇರ್ ಆಗಿರಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನನಗಂತೂ ಇದು ಮಾಡಿಸ್ಕೊಂಬಂದಾದ್ಮೇಲೆ ಅಂತೂ ಇವಾಗ ತಿರ್ಗಾ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ. ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪ್ರತಿಯೊಂದು ಕೂಡ ನೀಟಾಗಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನು ಏನೇನು ಪ್ರಾಬ್ಲಮ್ ಆಗಿದೆ, ನನಗಿನ್ನ ಕ್ಯಾವಿಟೀಸ್, ಈ ಕಡೆ ಲೆಫ್ಟ್ ಸೈಡಲ್ಲೂ ಕೂಡ ಕ್ಯಾವಿಟೀಸ್ ಆಗೋಗ್ಬಿಟ್ಟಿದೆ. ಅದನ್ನು ಕೂಡ ಕ್ಲೀನಿಂಗ್ ಫುಲ್ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಬಟ್ ಫಸ್ಟ್ ಐ ವಿಲ್ ಕಂಪ್ಲೀಟ್ ದಿಸ್. ಅಗೇನ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಪ್ರತಿಯೊಂದು ಕೂಡ ಆಗಲ್ಲ, ಅಲ್ಲಲ್ವಾ, ಬಿಡು ಉಗ್ರ ಅಲ್ವಾ, ಬಿಡು ಕೂದಲ ಇಗ್ನೋರ್ ಮಾಡಬೇಡಿ. ಅದ್ರ ಪೇಯ್ನು ಸಫರ್ ಆಗೋವ್ರಿಗೆ ಮಾತ್ರ ನಿಜವಾಗ್ಲೂ ಗೊತ್ತಾಗುತ್ತೆ, ಅಥವಾ ಸಫರ್ ಆಗ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ಟೇಕ್ ಕೇರ್. ನಂತರ ಸೆನ್ಸಿಟಿವ್ ಇದ್ದರೆ ಇಟ್ಸ್ ವೆರಿ ಡಿಫಿಕಲ್ಟ್. ನನಗಂತೂ ಸಿಕ್ಕಾಪಟ್ಟು, ನಾ ಹೇಳ್ತಿಲ್ವ, ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಆ ಪೇಯ್ನ್ ನನಗೆ ಎಷ್ಟಿತ್ತು. ನನಗೆ ಈ ಅರ್ಧ ಭಾಗ ಮಾತಾಡೋಕ್ಕಾಗ್ತಿಲ್ಲ, ಮೂಮೆಂಟ್ ಆಗ್ತಿಲ್ಲ. ಎಲ್ಲ ಆದಮೇಲೂ ಕೂಡ ನನಗೆ ಅದರಿಂದ ಆಚೆ ಬರೋದಕ್ಕೆ ಎಷ್ಟೊತ್ತು ಟೈಮ್, ಆಲ್ಮೋಸ್ಟ್ 1 or 2 hours ಟೈಮ್ ತೊಗೊಂಡೆ ನಾನು ವಾಪಸ್ ಒಂದು ವೆರಿ ನಾರ್ಮಲ್ ಸ್ಟೇಜ್ಗೆ. ಅಷ್ಟು ಒಳಗೇನೆ ನನಗೆ ಫುಲ್ ಫೀಲ್ ಆಗಿ ಅಳಕ್ಕೆ ಹತ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಟ್ ನೌ ಐ ಆಮ್ ಗುಡ್, ಐ ಆಮ್ ಫೈನ್. ಬಟ್ ನಾಳೆನೂ ಆಚೆ ನಾಳಿದಿದೆ. ನಿಮ್ಮ ಎಲ್ಲ ಲವಲ್ಲಿ ನನಗೆ ಸ್ಟ್ರೆಂತ್ ಬರುತ್ತೆ ಅನ್ಕೊತೀನಿ. ಸೊ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ನಾನು ಶೇರ್ ಮಾಡ್ತಿರ್ತೀನಿ, ವಿಚ್ ವಿಲ್ ಬಿ ಇನ್ಫಾರ್ಮೇಟಿವ್ ಆ್ಯಂಡ್ ಪ್ಲಸ್ ಫನ್ ವೀಡಿಯೋಸ್ ಇರುತ್ತೆ, ಆ್ಯಂಡ್ ಫಿಟ್ನೆಸ್ ವೀಡಿಯೋಸ್ ಕೂಡ ಇರುತ್ತೆ. ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಬಾಯ್.